ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರುಚಿ ರಶ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೆಂಟ್ರ್ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಒಂದು ಕಾಲೇಜ್ ಮುಗಿಸಿರ್ತಾರೆ, ಈಗ ತಾನೇ ಫ್ರೆಶ್ ಆಗಿ ಕಾಲೇಜಿಂದ ಆಚೆ ಬಂದಿರ್ತಾರೆ, ಕೆಲಸಗಳಿರೋದಿಲ್ಲ, ಏನ್ ಮಾಡ್ಬೇಕು, ಅವ್ರ ಗತಿ ಏನು, ಅವ್ರ ಪರಿಸ್ಥಿತಿ ಏನು? ಯಾಕೆ ಅಂದ್ರೆ ಈ ಸಿಚುವೇಶನ್ ಅನ್ನ ನಾನು ಸುಮಾರು ಒಂದು ವರ್ಷ 2 ವರ್ಷ ಕಳೆದಿದ್ದೀನಿ. ಯಾಕೆಂದ್ರೆ ಕಾಲೇಜ್ ಮುಗಿದ ಮೇಲೆ ಕೆಲಸಗಳಿರೋದಿಲ್ಲ, ಕೆಲಸಗಳು ಸಿಗ್ತಾ ಇರೋದಿಲ್ಲ. ಕೆಲವರಿಗೆ ಅವ್ರಿಗೆ ಅಡ್ಜಸ್ಟ್ ಆಗಿರುವಂತದ್ದು ಕೆಲಸಗಳು ಸಿಕ್ಕೋಗುತ್ತೆ, ಅರ್ಥ ಆಯ್ತಾ? ಇನ್ ಕೆಲವರಿಗೆ ಅವ್ರಿಗೆ ಅಡ್ಜಸ್ಟ್ ಆಗಿರುವಂತದ್ದು ಕೆಲಸಗಳು 1 ವರ್ಷ ಆದ್ರೂ ಸಿಗೋದಿಲ್ಲ, 2 ವರ್ಷ ಆದ್ರೂ ಸಿಗೋದಿಲ್ಲ. ಬಟ್ ಆದ್ರೆ ಅವರು ಕೆಲಸಗಳು ಸಿಗಬೇಕು ಅಂದ್ರೆ ಏನೆಲ್ಲ ಒಂದು ಸ್ಕಿಲ್ಗಳನ್ನ ಕಲ್ತ್ಕೊಳ್ಬೇಕು. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ 5 ಬಿಸ್ನೆಸ್ಗಳು, ಅರ್ಥ ಆಯ್ತಾ? ಈ ಒಂದು ಬಿಸ್ನೆಸ್ ಗಳ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಸಣ್ಣ ಮಟ್ಟದಲ್ಲಾದ್ರೂ ಸ್ಟಾರ್ಟ್ ಮಾಡಬಹುದು, ದೊಡ್ಡ ಮಟ್ಟದಲ್ಲಾದ್ರೂ ಸ್ಟಾರ್ಟ್ ಮಾಡಬಹುದು. ನೀವು ಎಂತ ಒಂದು ಲೆವೆಲ್ಗಾದ್ರೂ ಈ ಬಿಸ್ನೆಸ್ ಅನ್ನ ರೀಚ್ ಮಾಡಿಸಬಹುದು, ಅರ್ಥ ಆಯ್ತಾ? ಇದಕ್ಕೆ ಲಿಮಿಟ್, ರೂಲ್ಸ್, ರೆಗ್ಯುಲೇಷನ್ಸ್ ಏನು ಇರೋದಿಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಟಾಪ್ 5 ಬಿಸ್ನೆಸ್ ಅಂತ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಬರೀ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ರ ಮೊದಲ ಪಾಯಿಂಟ್ ಯಾವುದು ಅಂದ್ರೆ, ನೀವೇನಾದ್ರೂ ಈ ಟಾಪ್ 5 ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವುದೇ ತರಹದ ಒಂದು ನೇಮು ಫೇಮ್ ಅಂತೂ ಕೊರತೆ ಅಂತೂ ಆಗೋದಿಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಆಗಿ ಹೋಟೆಲ್ ಬಿಸ್ನೆಸ್, ಅರ್ಥ ಆಯ್ತಾ? ಈ ಒಂದು ಕಾಲೇಜ್ ಮುಗಿಸ್ಕೊಂಡು ಫ್ರೆಶ್ ಔಟ್ ಆಗಿರ್ತಾರಲ್ಲ ಅಂತವರು ಸಹ ಇದನ್ನ ಹೋಟೆಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡಬಹುದು. ಯಾವುದೇ ರೀತಿ ಒಂದು ತೊಂದರೆಗಳು ಆಗೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ನೀವು ಅದರಲ್ಲಿ ಕಲ್ತ್ಕೊಂಡು, ಅರ್ಥ ಆಯ್ತಾ? ನೀವು ಅದರಲ್ಲಿ ಕಲ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು. ಬಟ್ ಹೋಟೆಲ್ ಬಿಸ್ನೆಸ್ ಇಸ್ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಹೋಟೆಲ್ ಬಿಸ್ನೆಸ್ ಅಂದ್ರೆ ಎಲ್ಲರೂ ಸಹ ಇಷ್ಟಪಡ್ತಾರೆ. ಪ್ರತಿಯೊಬ್ಬರು ಸಹ ದಿನಕ್ಕೆ ಒಂದು ಬಾರಿ ಆದ್ರೂ ಹೋಟೆಲ್ಗೆ ಬಂದೇ ಬರ್ತಾರೆ, ಹೊರಗಡೆ ಕೆಲಸ ಮಾಡೋರು. ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಚಾರ್ಟ್ಸ್, ಅರ್ಥ ಆಯ್ತಾ? ನೈಟ್ ಹೊತ್ತು ಅಂದ್ರೆ ಸಂಜೆ ಹೊತ್ತು 3 ಗಂಟೆ ಮೇಲೆ ನೀವು ಚಾರ್ಟ್ಸ್ ಅನ್ನ ಹಾಕೊಂಡ್ರೆ ತುಂಬಾ ಒಳ್ಳೆ ಲಾಭವನ್ನ ಗಳಿಸಬಹುದು. ಇದರಲ್ಲಿ ಚಿಕ್ಕ ಮಟ್ಟದಲ್ಲೂ ಮಾಡಬಹುದು, ದೊಡ್ಡ ಮಟ್ಟದಲ್ಲೂ ಸಹ ಮಾಡಬಹುದು. ಚಾಟ್ಸ್ ಅಂದ್ರೆ ಸಿಂಪಲ್ ಪಾನಿಪುರಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಅಥವಾ ಎಗ್ ರೈಸ್, ಫ್ರೈಡ್ ರೈಸ್ ಆಗಿರ್ಬೋದು, ಒಂದು ಕಬಾಬ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನೋ ಇಷ್ಟಪಡ್ತಾರೋ ನಾನ್ ವೆಜ್ ಅಲ್ಲೋ ಮಾಡ್ಬೋದು, ವೆಜ್ ಅಲ್ಲೋ ಮಾಡಬಹುದು, ಅರ್ಥ ಆಯ್ತಾ? ನಿಮ್ಗೇನಾದ್ರೂ ಆಸಕ್ತಿ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಇದರಲ್ಲಿ ಯಾವ್ದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಡೀಪ್ ಆಗಿ ತಿಳಿಸ್ಕೊಡ್ಬೇಕು ಅಂತ ನಾನು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೇನೆ, ಅರ್ಥ ಆಯ್ತಾ? ಇವೆರಡು ಬಿಸ್ನೆಸ್ಗಳು ಸಹ ಹೋಟೆಲ್ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ಗಳು. ತುಂಬಾ ಒಂದು ರಿಸ್ಕ್ ಇರ್ತದೆ. ಬಟ್ ಆದ್ರೆ ಈ ರಿಸ್ಕ್ ಜೊತೆಗೆ ಒಂದು ನಿಮಗೆ ತುಂಬಾ ಲಾಭನೂ ಸಹ ಇರ್ತದೆ. ನೀವು ಇದನ್ನ ಸಣ್ಣ ಮಟ್ಟದಿಂದನೂ ಸಹ ಸ್ಟಾರ್ಟ್ ಮಾಡಬಹುದು, ದೊಡ್ಡ ಲೆವೆಲ್ಗೂ ಸಹ ನೀವು ತಗೊಂಡೋಗ್ಬೋದು. ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇನ್ನು 3 ಒಂದು ಬಿಸ್ನೆಸ್ ಗಳಿದೆಯಲ್ಲ, ಇದು ಡಿಫ್ರೆಂಟ್ ಬಿಸ್ನೆಸ್ಗಳು, ಡಿಫ್ರೆಂಟ್ ವರ್ಕ್ಗಳು. ಇದು ನಿಮ್ಮ ಒಂದು ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅರ್ಥ ಆಯ್ತಾ? ಮೊದಲನೇದು ಫೋಟೋ ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು. ನೀವೇನಾದ್ರೂ ಸ್ಟೂಡೆಂಟ್ಸ್ಗಳಾಗಿದ್ರೆ ನೀವು ಈಗಲಿಂದನೇ ಫೋಟೋ ಎಡಿಟಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್, ಅರ್ಥ ಆಯ್ತಾ? ಎರಡರಲ್ಲೂ ಸಹ ಆಸಕ್ತಿ ತೋರಿಸಿ ನೀವು ಈ ಒಂದು ಸ್ಕಿಲ್ಗಳನ್ನ ನೀವು ತಗೊಂಡ್ರೆ ಅಂದ್ರೆ ಕಲ್ತ್ಕೊಂಡ್ರೆ ನೀವು ನಿಮಗೆ ಡಿಗ್ರಿ ಮುಗಿದ ತಕ್ಷಣ ಕೆಲಸಕ್ಕೇನು ಕೊರತೆನೇ ಆಗೋದಿಲ್ಲ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಜನ ಯೂಟ್ಯೂಬರ್ಸ್ ಇದ್ದಾರೆ, ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ. ಅವರೆಲ್ಲ ಒಂದು ಹೈರ್ ಮಾಡಿರುವಂಥದ್ದೇ ಸುಮಾರು ಎಡಿಟಿಂಗ್ಗಳನ್ನ, ಅರ್ಥ ಆಯ್ತಾ? ಎಡಿಟರ್ಸ್ಗಳು ಎಲ್ಲೂ ಸಹ ಸಿಗೋದಿಲ್ಲ. ಎಡಿಟರ್ಸ್ಗೆ ಸುಮಾರು ಬೇಸಿಕ್ ಸ್ಯಾಲ್ರಿನೇ ಬಂದು 20,000 ರಿಂದ 25,000 ಇರ್ತದೆ, ಬೇಸಿಕ್ಕು, ಅರ್ಥ ಆಯ್ತಾ? ನಿಮ್ಗೇನಾದರೂ ಅದರಲ್ಲಿ ಎಡಿಟಿಂಗಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ರೆ ನೀವು ದೊಡ್ಡ ಮಟ್ಟದಲ್ಲೂ ಸಹ ನೀವು ಎಡಿಟಿಂಗನ್ನು ಪ್ಲಾನಿಂಗ್ ಮಾಡ್ಬೋದು. ನಿಮ್ಗೇನಾದರೂ ಅದರಲ್ಲಿ ಒಂದು ಗ್ರಾಫಿಕ್ಸ್ ಎಡಿಟಿಂಗ್ ಆಗಿರ್ಬೋದು, ಅಥವಾ ನೀವೇನಾದರೂ VFX ಎಡಿಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ, ಅಕಸ್ಮಾತ್ ನೀವೇನಾದರೂ ಪ್ರೀಮಿಯರ್ ಪ್ರೋನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ತುಂಬ ಅವಕಾಶಗಳು ಹುಡುಕಿಕೊಂಡು ತಾನಾಗೇ ಬರುತ್ತೆ, ಅರ್ಥ ಆಯ್ತಾ? ಇದನ್ನು ನೀವು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ತುಂಬ ಲಾಭನೂ ಮಾಡ್ಬೋದು, ತುಂಬ ಹೆಸರನ್ನು ಸಹ ಮಾಡ್ಬೋದು. ಇದು ಸಣ್ಣ ಲೆವೆಲ್ಲಿಂದ ಹಿಡಿದು ದೊಡ್ಡ ಇಂಡಸ್ಟ್ರಿವರೆಗೂ ಸಹ ನಿಮ್ಮನ್ನ ಕರ್ಕೊಂಡು ಹೋಗುವಂಥ ಒಂದು ಚಾನ್ಸಸ್ ಇರ್ತದೆ, ಅರ್ಥ ಆಯ್ತಾ? ದೊಡ್ಡ ಫಿಲ್ಮ್ ಎಡಿಟಿಂಗು ಸಹ ನಿಮಗೆ ಬರುವಂಥ ಒಂದು ಅವಕಾಶಗಳು ಹೆಚ್ಚಾಗಿರ್ತದೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 4ನೇ ಪಾಯಿಂಟ್ ಯಾವುದು ಅಂದರೆ ಒಂದು ಕ್ಯಾಮ್ರಾಮ್ಯಾನ್, ಅರ್ಥ ಆಯ್ತಾ? ನೀವೇನಾದರೂ ಫೋಟೋಗ್ರಾಫರ್ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ಫೀಲ್ಡಲ್ಲೂ ಸಹ ಒಳ್ಳೆ ದುಡ್ಡನ್ನು ಮಾಡ್ಬೋದು, ಒಳ್ಳೆ ಹೆಸರನ್ನು ಮಾಡ್ಬೋದು. ಅದೇ ರೀತಿ ಇದರಲ್ಲೇನಾದ್ರು ನಿಮಗೆ ಆಸಕ್ತಿ ಇದ್ದರೆ ಫೋಟೋಗ್ರಾಫರ್ಗೆ ಕೆಲವೊಂದು ಕೋರ್ಸ್ಗಳಿರ್ತಾವೆ, ಅರ್ಥ ಆಯ್ತಾ? ನೀವು ಅದನ್ನು ಅಟೆಂಡ್ ಮಾಡಿಕೊಂಡು ನೀವು ಫೋಟೋಗ್ರಾಫರು ಸಹ ಆಗ್ಬೋದು. ಇದರಲ್ಲೂ ಅಷ್ಟೇ ನೀವು ನೇಮು ಫೇಮು ಸಿಕ್ಕಾಪಟ್ಟೆ ಮಾಡ್ಬೋದು, ದುಡ್ಡನ್ನು ಸಹ ಮಾಡ್ಬೋದು. ಅದೇ ರೀತಿ ಇದಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ, ಅರ್ಥ ಆಯ್ತಾ? ಫೋಟೋಗ್ರಾಫರ್ ಅಂದರೆ ಒಳ್ಳೆ ವ್ಯಾಲ್ಯೂ ಇದೆ. ಬಟ್ ಆದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಕಾಲಕ್ಕೆ ತಕ್ಕಂತೆ ನೀವು ಸಹ ಬದಲಾಗಬೇಕು, ನೀವು ಸಹ ಅಪ್ಡೇಟ್ ಆಗಬೇಕು. ಕ್ಯಾಮ್ರಾಗಳು ಹೆಂಗೆ ಅಪ್ಡೇಟ್
ಅಪ್ಡೇಟ್ ಆಗ್ತಾವೋ ನೀವು ಸಹ ಅದೇ ರೀತಿ ಅಪ್ಡೇಟ್ ಆಗಬೇಕು. ಹೊಸ ಹೊಸ ಫ್ಯೂಚರ್ ಕ್ಯಾಮ್ರಾಗಳು ಏನೆಲ್ಲ ಇರ್ತಾವೋ ಅದನ್ನು ನೀವು ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ತುಂಬ ಕ್ಯಾಮ್ರಾಮ್ಯಾನ್ಗಳು, ಫೋಟೋಗ್ರಾಫರ್ಗಳು ಏನಾದರೂ ಹೊಸದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಜನ ಲೈಕ್ ಮಾಡ್ತಾರೆ, ಖಂಡಿತವಾಗ್ಲೂ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ. ನಿಮ್ಮ ಬಿಸ್ನೆಸ್ 100% ಕ್ಲಿಕ್ ಆಗೇ ಆಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವ್ಯಕ್ತಿಗಳ ಗಂಟನೂ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ನೀವು ರನ್ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ನೀವು ಸಹ ಇದನ್ನು ರನ್ ಮಾಡ್ಬೋದು. ಏನಪ್ಪ ಅಂದರೆ ಯೂಟ್ಯೂಬ್, ಅರ್ಥ ಆಯ್ತಾ? ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಯೂಟ್ಯೂಬ್ ಚಾನಲು ಸಹ ತುಂಬ ಪ್ರೊಫೆಷ್ನಲ್ ಆಗಿರುವಂಥ ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಸ್ಟು ಆಡಿಯನ್ಸು ಬರೋದೇ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ಏನಾದರೂ ನಾಲೆಡ್ಜ್ ಪಡ್ಕೊಳ್ಬೇಕು, ಏನಾದರೂ ತಿಳ್ಕೊಳ್ಬೇಕು ಅಂದರೆ ಮೈನಾಗಿ ಬರೋದೇ ಯೂಟ್ಯೂಬ್ಗೆ. ಅರ್ಥ ಆಯ್ತಾ? ಯೂಟ್ಯೂಬನ್ನು ನೀವೇನಾದರೂ ಅದರಲ್ಲಿ ಏನಾದರೂ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಗೊತ್ತಿರುವಂಥ ಒಂದು ನಾಲೆಡ್ಜನ್ನು ಶೇರ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಈಗ ಪ್ರೆಸೆಂಟು ನಿಮಗೆ ಹಣ ಸಿಗದೆ ಇರ್ಬೋದು, ಬಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದು ನಿಮ್ಮ ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ, ಜನರೇನಾದರೂ ಆ ವಿಡಿಯೋಗೆ ಕನೆಕ್ಟ್ ಆದರೆ, ಎಮೋಷ್ನಲಿ ಕನೆಕ್ಟ್ ಆದರೆ, ನಾರ್ಮಲಿ ಕನೆಕ್ಟ್ ಆದರೂ ನಿಮಗೆ 100% ಏನಾಗುತ್ತೆ ಅಂದರೆ ಒಂದು ಜನ ಮೇಲಕ್ಕೆತ್ತುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯೂಟ್ಯೂಬ್ ಚಾನಲು ಸಹ ನಿಮ್ಮದು 100% ಕ್ಲಿಕ್ ಆಗುತ್ತೆ. ಅರ್ಥ ಆಯ್ತಾ? ಯಾವುದೇ ಥರ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ. ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಆಸಕ್ತಿ ಇರ್ತದೆ, ಬಟ್ ಆದರೆ ಅದರಲ್ಲಿ ಕಷ್ಟಪಡೋದಕ್ಕೆ ಯಾರು ಸಹ ರೆಡಿ ಇರೋದಿಲ್ಲ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೈಕು ಮತ್ತು ಕ್ಯಾಮ್ರಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಅದೇ ರೀತಿ ಕಂಟೆಂಟು ಅದಕ್ಕಿಂತ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಡಿಯೋ, ಕಂಟೆಂಟು, ವಿಡಿಯೋ, ಅರ್ಥ ಆಯ್ತಾ? ಈ ಮೂರೂ ಸಹ ಒಂದೇ ಕ್ವಾಲಿಟಿನಲ್ಲಿರಬೇಕಾಗುತ್ತೆ. ಅದರಲ್ಲೂ ಆಡಿಯೋ ಅಂತೂ ಬೆಸ್ಟ್ ಕ್ವಾಲಿಟಿ, ಕಂಟೆಂಟ್ ಅಂತೂ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಆಗಿರಬೇಕು. ಬೆಸ್ಟ್ ಕ್ವಾಲಿಟಿ ನೀವು ಏನಾದರೂ ಎಡಿಟಿಂಗ್ ಆಗಿರ್ಬೋದು, ಅಂದರೆ ವಿಡಿಯೋ ಶೂಟ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು ಕೊಟ್ಟರೆ ನಿಮ್ಮ ಚಾನಲ್ 100% ರೀಚ್ ಆಗುತ್ತೆ, ಗ್ರೋತ್ ಆಗುತ್ತೆ. ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಬೇಕು, ಜರ್ನಿ ಮಾಡಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ 1 ವರ್ಷ 1.5 ವರ್ಷ ನೀವು ಯೂಟ್ಯೂಬ್ ಚಾನಲಿಂದ ಏನೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅರ್ಥ ಆಯ್ತಾ? ನಿಮಗೆ ಹಣ ಸಿಗುತ್ತೆ, ಪ್ರಮೋಷನ್ಗಳು ಸಿಗುತ್ತೆ ಅನ್ನೋದು ತುಂಬ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಏನೂ ಸಹ ನಿಮಗೆ ಸಿಗೋದಿಲ್ಲ, ಯೂಟ್ಯೂಬಿಂದ ಹಣನೂ ಸಹ ನಿಮಗೆ ಬರೋದಿಲ್ಲ, ಪೇಮೆಂಟು ಸಹ ನಿಮಗೆ ಆಗೋದಿಲ್ಲ. ನಿಮಗೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ದಯವಿಟ್ಟು ಈಗಿಂದಲೇ ಕ್ರಿಯೇಟ್ ಮಾಡಿಕೊಂಡು ಅಟ್ಲೀಸ್ಟ್ ದಿನಕ್ಕೆ ಒಂದೊಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಯಾವ ವೀಡಿಯೋನಾದರೂ ಕ್ಲಿಕ್ ಆದರೂ ಆಗ್ಬೋದು. ಅರ್ಥ ಆಯ್ತಾ? ಬೇಗ ಪಟ್ಟಂತ ಕ್ಲಿಕ್ ಆಗುತ್ತೆ, ಬಟ್ ಆಸಕ್ತಿಯಿಂದ ಮಾಡಿದ್ರೆ ಇಮಿಡಿಯೇಟ್ಲಿ ನೀವು ರೀಚ್ ಮಾಡಿಸ್ಬೋದು. ನನ್ನ ಚಾನಲ್ ಕೇವಲ 4 ತಿಂಗಳಲ್ಲಿ ಗ್ರೋತ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಇಷ್ಟಕ್ಕೆ ಗ್ರೋತ್ ಮಾಡಿದ್ದೀನಿ. ಜಸ್ಟ್ ಈ ಚಾನಲ್ ಓಪನ್ ಮಾಡಿ ಒಂದು 5ರಿಂದ 6 ತಿಂಗಳಾಗಿರ್ಬೋದು, ಬಟ್ 4 ತಿಂಗಳಿಗೆ ಅಪ್ರೂವಲ್ ಆಗಿದೆ. ಅರ್ಥ ಆಯ್ತಾ? ಮಾನಿಟೈಸ್ ಗಂಟನ್ನು ಸಹ ಚಾನಲ್ನ ತೊಗೊಂಡೋಗಿದ್ದೀನಿ. ಬಟ್ ಆದರೆ ನೀವೇನು ಮಾಡಬೇಕು ಅಂದರೆ ಆಸಕ್ತಿ ಇದ್ದರೆ ಏನರಲ್ಲಿ ಬೇಕಾದರೂ ಅರ್ಥ ಆಯ್ತಾ ಚಿಂದಿ ಓಡಾಯಿಸ್ಬೋದು. ಅರ್ಥ ಆಯ್ತಾ? ಇಷ್ಟು ಬಿಸ್ನೆಸ್ಗಳು ಸ್ಟೂಡೆಂಟ್ಸ್ಗಳೂ ಸಹ ಮಾಡ್ಬೋದು. ಯಾರಾದರೂ ಕೆಲಸ ಬಿಟ್ಟಿದ್ರು ಸಹ, ಕೆಲಸ ಇಲ್ಲದೆ ಇರೋರು ಸಹ ಇಂತಹ ಒಂದು ಬಿಸ್ನೆಸ್ಗಳನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಕೇವಲ ನಾಲೆಡ್ಜ್ ಅಷ್ಟೇ, ಇನ್ನೇನು ಬೇಕಾಗಿರೋದಲ್ಲ. ದಯವಿಟ್ಟು ನಿಮಗೇನಾದರೂ ಇದರ ಬಗ್ಗೆ ಡೌಟ್ಸ್ಗಳಿದ್ರೆ ಇದರ ಬಗ್ಗೆ ಡೀಪಾಗಿ ವೀಡಿಯೋಸ್ ಮಾಡಿ ಸರ್ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆದರೆ ವೀಡಿಯೋಸ್ ಮಾಡಿ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ